ರೈತ ಬಾಂಧವರಲ್ಲಿ ಕಳಕಳಿಯ ಮನವಿ. ಔಷಧ ಸಿಂಪರಣೆ ಮಾಡುವ ಸಮಯದಲ್ಲಿ ಮುಖಗವಸ ಮತ್ತು ಕೈಗವಸವನ್ನು ಹಾಕಿಕೊಂಡು ಸಿಂಪರಣೆ ಮಾಡಬೇಕು. ನಿಮ್ಮನ್ನು ನಂಬಿರು ಒಂದು ಕುಟುಂಬ ಇದೆ ಮತ್ತು ನೀವು ನಮ್ಮ ದೇಶದ ಆಸ್ತಿ. ಎಲೆ ಸುರಂಗ ಹುಳ, ಲೀಫ್ ಮೈನರ್. ಈ ಹುಳದ ಬಾಧೆಯು ಇಳುವರಿ ಕೊಡುವ ಮರಗಳಿಗಿಂತ ಹೊಸ ತೋಟದಲ್ಲಿ ಹೆಚ್ಚಿನ ತೀವ್ರತೆ ಕಾಣಬಹುದಾಗಿದೆ. ಮುಖ್ಯವಾಗಿ ಈ ಹುಳದ ಬಾಧೆಯು ಜೂನ್ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೆ ಎಲೆಗಳ ಮೇಲೆ ಹಾನಿಯನ್ನು ನೋಡಬಹುದಾಗಿದೆ. ಹುಳ ಹಾನಿಯ ಲಕ್ಷಣಗಳು. ಸಿಂಪ್ಟಮ್ಸ್: ಮರಿಹುಳಗಳು ಎಲೆಯ ಎರಡು ಪದರಿನ ಮಧ್ಯ ಒಳಗೆ ಸೇರಿಕೊಂಡು ಸುರಂಗ ಕೊರೆದು ತಿನ್ನುವುದರಿಂದ ಎಲೆಗಳ ಮೇಲೆ ಬಿಳಿ ಹಾವಿನ ಆಕೃತಿಯ ಮಚ್ಚೆಗಳನ್ನುಂಟು ಮಾಡುತ್ತವೆ. ಈ ಕೀಟದ ಬಾಧೆಯ ತೀವ್ರತೆ ಹೆಚ್ಚಾದಂತೆಲ್ಲ ಎಲೆಯು ಸುರಳಿ ಸುತ್ತುವುದು ಮತ್ತು ಎಲೆ ಮುಟರುವುದನ್ನು ಮುಂದೆ ವಿಡಿಯೋದಲ್ಲಿ ಕಾಣಬಹುದಾಗಿದೆ. ನಂತರ ದಿನಗಳಲ್ಲಿ ಎಲೆಯು ಬಾಡಿ ಒಣಗಿ ಉದರಿ ಕೆಳಗೆ ಬಿದ್ದು ಹೋಗುತ್ತದೆ. ಸಮಗ್ರ ನಿರ್ವಹಣಾ ಕ್ರಮಗಳು. ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್. ನಿಂಬೆಯ ತೋಟವನ್ನು ಕಸಕಡ್ಡಿಯಿಂದ ಸ್ವಚ್ಛವಾಗಿಟ್ಟಿರಬೇಕು ಮತ್ತು ಸಾಧ್ಯವಿದ್ದಲ್ಲಿ ಅಂತರ ಬೇಸಾಯ ಮಾಡಬೇಕು. ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಮತ್ತು ರಸಗೊಬ್ಬರಗಳನ್ನು ಸರಿಯಾದ ಸಮಯದಲ್ಲಿ ಮರಗಳಿಗೆ ಕೊಡುವುದು. ಈ ಕೆಳಗಿನ ಯಾವುದಾದರೊಂದು ರಾಸಾಯನಿಕ ಔಷಧ ಸಿಂಪರಣೆ ಮಾಡಬಹುದಾಗಿದೆ. 5% ಬೇವಿನ ಬೀಜದ ಕಷಾಯ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬಹುದು. ನಸ್ಕ್ ಅಥವಾ ನೀಮಾರ್ಕ್ ಅಥವಾ ನೆಂಬೆಸೆಡಿನ್ ಅಥವಾ ನೀಮಾಲ್ 10,000 ppm 40 ರಿಂದ 60 ಮಿಲಿ ಪ್ರತಿ 20 ಲೀಟರ್ ನೀರಿಗೆ. ಮೇಲಿನ ಸಿಂಪರಣೆಯನ್ನು ಮುಂಜಾಗೃತೆಗಾಗಿ ಪ್ರಿಕಾಷನರಿ ಅಂಡ್ ಪ್ರಿವೆಂಟರಿ ಹೊಸ ಚಿಗುರು ಮತ್ತು ಎಲೆಯ ಮೇಲೆ ತೆಗೆದುಕೊಳ್ಳುವುದು ಉತ್ತಮ. ಕೀಟದ ಬಾಧೆಯ ಲಕ್ಷಣಗಳು ಕಂಡುಬಂದಲ್ಲಿ ಮತ್ತು ಬೇವಿನ ಕೀಟನಾಶಕಗಳಿಂದ ನಿಯಂತ್ರಣ ಬರದೇ ಇದ್ದ ಪಕ್ಷದಲ್ಲಿ ಈ ಕೆಳಗಿನ ಯಾವುದಾದರೊಂದು ರಾಸಾಯನಿಕ ಔಷಧ ಸಿಂಪರಣೆ ಮಾಡಬಹುದಾಗಿದೆ. ಕಾನ್ಫಿಡರ್ ಎಮೆಡಚ್ಲೋಪ್ರಿಡ್ 17.8% ಸೊ 5 ಮಿಲಿ ಅಥವಾ ಕೊರೇಜನ್ ಚ್ಲೋರೆಂಟ್ರಿನೆಲಿಪ್ರೋಲ್ 18.5% ಸ್ಕ್ 3 ಮಿಲಿ ಅಥವಾ ಟೈಟೆಫೆನ್ ಫೆನ್ವೆಲರೇಟ್ 20% ಎಕ್ 20 ಮಿಲಿ ಅಥವಾ ಗ್ಯಾಟಾಕ್ ಟ್ರೇಜಫಸ್ 40% ಎಕ್ 30 ಮಿಲಿ ಅಥವಾ ಸಿಮೋಡಿಸ್ ಎಸೋಸೈಕ್ಲೋಸರಮ್ 9.2% ಡೆಕೆಸೈಕ್ಲೋಸರಮ್ 10% ವಿಡೆಕ್ 20 ಮಿಲಿ ಅಥವಾ ಬೆನೆವಿಯಾ ಸೆಂಟ್ರಿನೆಲಿಪ್ರೋಲ್ 10.26% ಅಡ್ 30 ಮಿಲಿ ಪ್ರತಿ 20 ಲೀಟರ್ ನೀರಿಗೆ.